ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಲ್ಲಿ ಇವತ್ತು ಕ್ಯಾರೆಟ್ ನೋಡಿದ್ವಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಕ್ಯಾರೆಟು ಡಿಸೆಂಬರ್ ಮತ್ತು ಜನವರಿಲಿ ತುಂಬ ಫೇಮಸ್ ಇರುತ್ತೆ. ಹಂಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀವಿ. ನೋಡಿ, ಕ್ಯಾರೆಟ್ ತೊಗೊಂಡಿದ್ದೀವಿ. ಒಂದು ಕಪ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಹಾಲು ಮತ್ತು ಸಕ್ಕರೆ ನಮಗೆಷ್ಟು ಬೇಕನ್ಸುತ್ತೆ ಅಷ್ಟು. ಇದನ್ನು ಮೊದಲು ಇವಾಗ ಮಾಡೋಣ ಬನ್ನಿ. ಇದನ್ನು ಹುರ್ಕೊಳ್ಳೋಣ. ಫಸ್ಟು ಹುರಿದಾದ್ಮೇಲೆ ಮತ್ತು ತೊಳೆದು ಇದನ್ನು ತುರಿಯೋಣ. ಕ್ಯಾರೆಟ್ನ ಎಲ್ಲನೂ ತುರ್ಕೊಂಡು ಇವಾಗ ನಾವು ಇದನ್ನು ತುರಿದಿಟ್ಕೊಳ್ಳೋಣ ಸೈಡ್ಗೆ. ನಾವು ಬಾದಾಮನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡೋಣ. ಇದನ್ನು ರೋಸ್ಟ್ ಮಾಡಬೇಕಲ್ವ, ಹಂಗಾಗಿ ಬಾದಾಮನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀವಿ. ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ನಾವು ನೋಡಿ ಅಲ್ಲಿ ತುರಿದಿದ್ವಿ ಅಲ್ವಾ, ಅದು ತುರಿದಿರೋದು ಹೆಂಗಿಟ್ಟಿದ್ದೀವಿ, ತುರಿದಿಟ್ಕೊಂಡಿದ್ದೀವಿ. ಒಂದು ಬಾಣಲಿಲಿ ಒಂದೆರಡು ಟೇಬಲ್ ಆಗೋಷ್ಟು ತುಪ್ಪ ಹಾಕ್ತಿದ್ದೀವಿ. ತುಪ್ಪದಲ್ಲಿ ಇದನ್ನು ಫಸ್ಟು ಇವಾಗ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪ ಹಾಕ್ತಿದ್ದೀವಿ. ಇವಾಗ ಇದಕ್ಕೆ ನಾವು ಒಂದು ಬೌಲ್ ಕಟ್ ಮಾಡಿಟ್ಟಿದ್ವಿ ಅಲ್ವಾ, ಅದನ್ನು ಬಾದಾಮಿನ ಹಾಕಿದ್ವಿ. ಹುರಿಯೋಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹುರಿದು ಅದರೊಳಗಡೆ ಎತ್ತಿಟ್ಕೊತಿದ್ದೀವಿ ಬಾದಾಮ್. ಇವಾಗ ಗೋಡಂಬಿ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಅದನ್ನು ಸ್ವಲ್ಪ ಎತ್ತಿಟ್ಕೊತೀವಿ. ದ್ರಾಕ್ಷಿನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಹಿಂಗೆ ಹಾಕ್ತಾರೆ, ಹಾಲು ಒಳಗಡೆ ಹಂಗೆ ಹಾಕ್ಬಿಡ್ತಾರೆ. ಒಬ್ಬೊಬ್ಬರು ಈ ಥರ ಹಾಕ್ತಾರೆ. ನಮಗಂತೂ ಈ ಥರನೇ ಇಷ್ಟ, ಹಂಗಾಗಿ ನಾವು ಈ ಥರನೇ ಹಾಕ್ತಿದ್ದೀವಿ. ಇವಾಗ ಅದೇ ಬಾಣಲಿಲಿ ನಾವು ತುಪ್ಪ ಇತ್ತಲ್ವ, ಅದೇ ತುಪ್ಪಕ್ಕೆ ಇದನ್ನು ಮಿಕ್ಸ್ ಮಾಡೋಣ, ಹಾಕೋಣ. ಸ್ವಲ್ಪ ನೀಟಾಗಿ ಅದನ್ನ ಫ್ರೈ ಆಗಬೇಕು, ಹಂಗಾಗಿ ನಾವು ತುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ತಿದ್ದೀವಿ. ಇದನ್ನು ಸ್ವಲ್ಪನೇ ಹಾಕೋಣ. ಚಿಕ್ಕದಿಟ್ಟಿದ್ದೀವಲ್ವ, ಹಂಗಾಗಿ ಸ್ವಲ್ಪನೇ ಹಾಕೊಂಡು ಅದನ್ನ ಬಾಡಿಸಿ ಅದರದ್ದು ನೀರಂಶ ಎಲ್ಲ ಹೋಗಬೇಕು. ಹಂಗಾಗಿ ಅದನ್ನು ಸ್ವಲ್ಪನೇ ಹಾಕೊಂಡು ಬಾಡಿಸ್ಬೇಕು ನೀಟಾಗಿ. ಅದನ್ನು ನೋಡಿ ನೀಟಾಗಿ, ಅಂದರೆ ಸ್ವಲ್ಪ ಕಮ್ಮಿ ಉರಿಲೇ ಇಟ್ಕೊಂಡು ಅದನ್ನು ನಾವು ನೀಟಾಗಿ ಬಾಡಿಸೋಣ. ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಅದ್ರ ನೀರಂಶ ಇರುತ್ತೆ ಅಲ್ವಾ, ನೋಡಿ ಹೆಂಗೆ ನೀರು ಬಿಟ್ಕೊಳ್ಳುತ್ತೆ ಅಂತ. ನಾವು ಅದಕ್ಕೆ ನೀರೇ ಯೂಸ್ ಮಾಡಿಲ್ಲ, ಆದರೂ ನೋಡಿ ನೀರು ಹೆಂಗೆ ಬಿಟ್ಕೊಳ್ಳುತ್ತೆ ಅಂತ. ನೀರಂಶ ಎಲ್ಲ ಹೋಗಬೇಕು. ನೀರಂಶ ಹೋಗೋ ತನಕನೂ ನಾವು ಹಿಂಗೆ ಫ್ರೈ ಮಾಡ್ತಾನೆ ಇರೋಣ. ತುಪ್ಪ ಹಾಕಿದ್ದೀವಿ ಅಲ್ವಾ, ನಮ್ಗೆ ಎಷ್ಟು ತುಪ್ಪ ಅನಿಸುತ್ತೆ. ಒಬ್ಬೊಬ್ರಿಗೆ ಜಾಸ್ತಿ ತುಪ್ಪ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಜಾಸ್ತಿ ತುಪ್ಪ ಇಷ್ಟ ಆಗೋಲ್ಲ. ಹಂಗಾಗಿ ಸ್ವಲ್ಪ ಅದ್ರಲ್ಲಿ ನೋಡ್ಕೊಳ್ಳೋಣ. ನೋಡಿ ನೀರು ಮತ್ತೆ ಹೆಂಗೆ ಕಾಣಿಸ್ತೈತೆ ಅಂತ. ಕ್ಯಾರೆಟಲ್ಲಿ ನೀರಂಶ ಇರುತ್ತೆ ಅಲ್ವಾ, ಹಂಗಾಗಿ ಆ ಕ್ಯಾರೆಟ್ ನೀರಂಶ ಎಲ್ಲ ಹೋಗೋ ಥರ ನಾವು ಫ್ರೈ ಮಾಡಬೇಕು. ಇವಾಗ ಅದನ್ನು ಮಾಡಬೇಕು, ಅದು ಹೋಗಲಿ ಅಂತ ನೀಟಾಗಿ ನೋಡಿ. ಮತ್ತೆ ಹೆಂಗೆ ಕಾಣಿಸ್ತಾನೆ ಐತೆ ಅಲ್ವಾ, ಅದು ಹೋಗಿ ಫ್ರೈ ಮಾಡೋಣ. ಈಗ ಅದ್ರ ಮೇಲ್ಗಡೆ ಒಂದು ಮುಚ್ಚಿಟ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಇವಾಗ ನೋಡಿ ಓಪನ್ ಮಾಡಿದ್ವಿ. ಇವಾಗ ಓಪನ್ ಮಾಡಿದ್ರು ನೀರು ಮತ್ತೆ ಇರುತ್ತೆ ಅದರಲ್ಲಿ, ಹಂಗೂ ಒಂದು ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ. ಈಗ ನೀರಿಲ್ಲ ನೋಡಿ, ಇವಾಗ ನೀರು ಇಲ್ಲ, ಆದರೂ ಒಂದು ಸ್ವಲ್ಪ ಫ್ರೈ ಮಾಡೋಣ. ನೋಡಿ ನೀರಿಲ್ಲ, ನಾವು ಮುಚ್ಚಿದ್ವಿ ಅಲ್ವಾ, ಹಂಗಾಗಿ ನೀರಿಲ್ಲ. ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ನಮ್ಗೆ ಎಷ್ಟು ತಕ್ಕಂಗೆ ಸಕ್ಕರೆ ಬೇಕು. ನಾವೊಂದು ಸ್ವಲ್ಪ ಸಪ್ಪೆನೇ ತಿನ್ನೋದು, ಹಂಗಾಗಿ ನಾವು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕ್ತಿದ್ದೀವಿ. ನೀವು ನೋಡಿ ನಿಮ್ಗೆ ಅದಕ್ಕೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಾವು ಎರಡು ಇದು ಹಾಕ್ಕೊತಿದ್ದೀವಿ ಸಕ್ಕರೆ. ಇದು ಸಕ್ಕರೆ ಏನಕ್ಕೆ ಫಸ್ಟೇ ಹಾಕಿದ್ದೀವಿ ಅಂತಂದರೆ, ಸಕ್ಕರೆಲೂ ಸ್ವಲ್ಪ ನೀರಂಶ ಇರುತ್ತೆ ಅಲ್ವಾ, ಹಂಗಾಗಿ ಅದು ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ಫಸ್ಟೇ ನಾವು ಸಕ್ಕರೆನ ಹಾಕಿದ್ದೀವಿ. ನಾವು 2 ಕಪ್ ಹಾಕಿರೋದು. ಸಕ್ಕರೆನ ಹಾಕಿದರೆ ನಮಗೆ ಸಾಕು ಅನ್ನಿಸ್ತು. ಅದರಲ್ಲೂ ಕ್ಯಾರೆಟಲ್ಲೂ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಹಂಗಾಗಿ ನೋಡಿ ಸಕ್ಕರೆಯಲ್ಲೂ ನೀರು ಬಿಟ್ಕೊಳ್ತೈತೆ ಅಲ್ವಾ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ನೀರೆಲ್ಲ ಹೋಗಬೇಕು. ನೀರಂಶ ಎಲ್ಲ ಹೋದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಮೆತ್ತ ಅನಿಸ್ತಾ ಇರುತ್ತೆ. ಹಂಗಾಗಿ ನೋಡಿ ಹಿಂಗಾಯಿತು. ಇವಾಗ ಇದು ಒಂದು ಸ್ವಲ್ಪ ಹೊತ್ತು ಸಕ್ಕರೆಲಿ ನೀರಿತ್ತಲ್ವ, ಅದು ನೀರಂಶ ಎಲ್ಲ ಹೋಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಓಕೆನಾ, ನೋಡಿ ಮುಚ್ಚಿ ತೆಗೆದ್ಮೇಲೆ ಹೆಂಗಾಯಿತು ಅಂತ. ಇವಾಗ ಇದಕ್ಕೆ ನಾವು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಲು ಬಿಟ್ಕೊಳ್ಳೋಣ. ನಾವು ಅರ್ಧ ಲೀಟ್ರ್ ಹಾಲಷ್ಟು ಬಿಡ್ತಾಯಿದ್ದೀವಿ ಇದಕ್ಕೆ. ಇದನ್ನು ತಿರುಗಿಸ್ಬೇಕು ಇವಾಗ ನೀಟಾಗಿ. ಕೆನೆ ಇರೋ ಅಂಥ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ, ಏನಿಲ್ಲ. ಇಲ್ಲ ಬೇಡ ನಾವು ಫ್ರೆಶ್ ಆಗಿರೋ ಹಾಲು ಹಾಕ್ತೀವಿ ಅಂದರೆ ಅದು ನಡೆಯುತ್ತೆ, ಏನಿಲ್ಲ, ಚೆನ್ನಾಗಿರುತ್ತೆ. ನಾವು ಕೆನೆ ಇರೋದು ಮತ್ತು ಫ್ರೆಶ್ ಹಾಲು ಎರಡೂ ಯೂಸ್ ಮಾಡಿದ್ದೀವಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಒಂದು ಸ್ವಲ್ಪ ಹೊತ್ತು ಇವಾಗ ನಾವು ಮುಚ್ಚಿಡೋಣ. ನೋಡಿ ಇವಾಗ ತೆಗೆದ್ವಿ, ಹೆಂಗಾಗೈತೆ ನೋಡಿ. ಹಾಲಲ್ಲೆಲ್ಲ ಒಂದು ಸ್ವಲ್ಪ ಅಲ್ಲಲ್ಲೇ ಇದಾಗೈತೆ. ಇದು ಒಂದು ಸ್ವಲ್ಪ ಇದಾಗಲಿ,
ಅಂದರೆ ಫ್ರೈ ಆಗಲಿ, ಹಾಲೊಂದೆಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿರುತ್ತೆ. ಹಾಲೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಏಲಕ್ಕಿ ಮತ್ತು ಕೇಸರಿ ದಳ ಒಂದು 4 ಕೇಸರಿ ದಳ, ಒಂದು 4 ಆಗೋಷ್ಟು ಏಲಕ್ಕಿನ ಕೆಚ್ಬಿಟ್ಟು ಹಾಕ್ತಿದ್ದೀವಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಒಂದು ಸ್ವಲ್ಪ ಹೊತ್ತು ಹಂಗೆ ಕೈ ಆಡಿಸೋಣ, ಇಲ್ಲಾಂದರೆ ತಳ ಕಚ್ಬಿಡುತ್ತದೆ. ಹಂಗೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀನಿ, ತುಂಬಾ ಬೇಗ ಮಾಡ್ಬೋದು, ಚೆನ್ನಾಗಿರುತ್ತೆ ರೆಸಿಪಿ. ಇವಾಗ ಇದನ್ನೊಂದು ಸ್ವಲ್ಪ ಹೊತ್ತು ಮುಚ್ಚೋಣ, ಯಾಕೆಂದರೆ ಅದು ನೀರೆಲ್ಲ ಡ್ರೈ ಆಗಬೇಕಲ್ವಾ, ಹಂಗಾಗಿ ನೋಡಿ. ಹಂಗೂ ಒಂದು ಸ್ವಲ್ಪ ನೀರಿಲ್ಲ, ಮುಂಚೆ ಇತ್ತು ಇವಾಗಿಲ್ಲ, ಒಂದು ಸ್ವಲ್ಪ ಇದೆ. ಹಂಗೂ ಒಂದು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಇದಕ್ಕೆ ನಾವು ಮುಂಚೆನೇ ಇದು ಮಾಡಿಟ್ಟಿದ್ವಿ ಅಲ್ವ, ಫ್ರೈ ಮಾಡಿಟ್ಟಿದ್ವಿ ಆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕೊಳ್ಳೋಣ. ಫ್ರೈ ಮಾಡಿಟ್ಟಿದ್ವಿ ಅಲ್ವ, ಅದು ಹಾಕ್ಕೊಂಡು ನೀಟಾಗಿ ತಿರುಗಿಸೋಣ, ಎಲ್ಲ ಕಡೆ ಅಡ್ಜಸ್ಟ್ ಆಗಲಿ ಅದು ಅಂತ. ಎಲ್ಲ ಆದಮೇಲೆ ನೋಡಿ ಫೈನಲ್ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಸಿಹಿ ಯಾವ ಥರ ಬೇಕೋ ಆ ಥರ ಹಾಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮಗೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಇಷ್ಟೇ, ಚೆನ್ನಾಗಿ ಬರುತ್ತೆ, ಬೇಗನೆ ಮಾಡ್ಬೋದು ಮಕ್ಳುಗಳಿಗೆ. ಅದರಲ್ಲಂತೂ ಮಹಾರಾಷ್ಟ್ರದಲ್ಲಿ ಇವಾಗ ಡಿಸೆಂಬರ್, ಜನವರಿ ಬಂತು ಅಂತ ಅಂದರೆ ತುಂಬಾ ಕ್ಯಾರೆಟ್ ಸೀಸನ್ನೇ ಅಂದ್ಕೋಬೋದು. ಕ್ಯಾರೆಟ್ದು ತುಂಬಾ ಇರುತ್ತೆ. ಕ್ಯಾರೆಟು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ಸು. ನೋಡಿ ಫೈನಲ್ ಟಚಿಂಗ್ ಆಯಿತು, ಫೈನಲ್ ಟಚ್ ಮಾಡ್ತಿದ್ದೀವಿ, ಫೈನಲ್ ಆಗಿ ಹಿಂಗೆ ಬಂತು ನೋಡಿ ಗೈಸ್, ಯಾವ ಥರ ಆಯಿತು ಅಂತ. ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್.